ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮೊದಲಿಗೆ ಈ ಅವಧೂತರ ಫೋಟೋ ಏಕೆ ಹಾಕಿದೆ ಅಂದರೆ, ಅವರನ್ನು ನೋಡಿಕೊಂಡು ಕೆಲವು ವಿಷಯಗಳನ್ನ ಹೇಳಬೇಕು. ಬೇರೆಯವರನ್ನು ನೋಡ್ಕೊಂಡು ಹೇಳಲಿಕ್ಕೆ ನನಗೆ ಸಮಾಧಾನ ಆಗೋದಿಲ್ಲ. ಯಾಕೆಂದರೆ ಮೊನ್ನೆ ಒಂದು ವಿಡಿಯೋ ಬಿಟ್ಟೆ ನಾನು. ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಿ. ಸರಿಯಪ್ಪ, ನೀವು ಹೊಗಳಿದ್ರು ಒಂದೇ, ತೆಗಳಿದ್ರು ಒಂದೇ, ಅದು ನನಗೆ ಏನೂ ಒಂದು ಡಿಫರೆನ್ಸ್ ಕಾಣೋದಿಲ್ಲ. ಎಲ್ಲದಕ್ಕೂ ನಾನು ಒಗ್ಗಿಕೊಳ್ತೇನೆ. ನೀವು ಹೇಳಿದರೆ ಹಿಂದೂ ಧರ್ಮದ ಬಗ್ಗೆ, ಹಿಂದೂಗಳು ಮಾತ್ರ ಸಿಕ್ಕಿದ್ದ ನಿಮಗೆ, ಪಾದ್ರಿಗಳು ಸಿಕ್ಕಲಿಲ್ವಾ? ಮುಸ್ಲಿಮರು ಅವರು ಮುಸ್ಲಿಮರ ಮುಖಂಡರು ಸಿಕ್ಕಲಿಲ್ವಾ? ಧಾರ್ಮಿಕ ಮುಖಂಡರು ಮುಸ್ಲಿಮರು ಸಿಕ್ಕಲಿಲ್ವಾ? ಹಾಗೆ ಹೀಗೆ ಕೇಳಿದ್ರಿ. ಸ್ವಾಮಿ, ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡುವ. ಅವರ ಧರ್ಮದ ಬಗ್ಗೆ ಅವರು ಮಾತಾಡಲಿಕ್ಕೆ ಅವರು ಶಕ್ತರು ಅಶಕ್ತರು ಅದು ನಮಗೆ ಬೇಡ. ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡುವ. ನಮ್ಮ ಧರ್ಮದ ಬಗ್ಗೆ ಮಾತಾಡುವುದಾದರೆ ಏನು ಮಾತಾಡಿದ್ದೇನೆ? ಹಣ ಪೋಲು ಮಾಡಬೇಡಿ. ಇಂಥ ಗುರುಜಿಗಳಿಗೆ ಹಣ ಪೋಲು ಮಾಡಬೇಡಿ. ಹಣ ಕೊಟ್ಟು ಅಲ್ಲಿ ಅವರನ್ನು ನೋಡಲಿಕ್ಕೆ ಹೋಗಬೇಡಿ. ಪುಕ್ಸಟೆ ಎಲ್ಲಿ ಸಿಗ್ತದೆ ನೋಡಿ ಅವರ ಪ್ರವಚನ, ಅಲ್ಲಿ ಕೇಳಿ. ಅದು ಆ ಒಂದು ಬಾಲಿಶವಾದ ಪ್ರವಚನ ಕೇಳಬೇಡಿ ನೀವು. ಅದೇ ಒಂದು ನನ್ನದು ನಿಮ್ಮಲ್ಲಿ ವಿನಂತಿ. ಹಾಗೆ ತುಂಬ ಜನ ಹೇಳಿದರು, ಸದ್ಗುರುವನ್ನು ಮುಟ್ಟಿ ನೋಡಿ, ವಿನಯ್ ಗುರುಜಿಯನ್ನು ಮುಟ್ಟಿ ನೋಡಿ. ಅಯ್ಯೋ ಮರರೇ, ನಾವು ಯಾಕೆ ಮುಟ್ಲಿಕ್ಕೆ ಹೋಗುವ ಇವರನ್ನೆಲ್ಲ? ನಮಗೆ ಬೇಡ ಇವರು, ನಮ್ಗೆ ಯಾಕೆ ಬೇಕು? ನಮಗೆ ಬೇಡ ಇವರು. ನಾವು ಇವರನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ, ತಟ್ಲಿಕ್ಕೆ ಹೋಗೋದಿಲ್ಲ. ಸ್ವಾಮಿ, ನೀವು ಬೇಕಾದ್ರೆ ಮುಟ್ಕೊಳ್ಳಿ, ತಟ್ಕೊಳ್ಳಿ. ನಿಮ್ಮ ಹಣ, ನಿಮ್ಮ ದುಡಿಮೆ, ನನಗೇನಾಗಬೇಕು? ನಾನು ಒಂದು ಹೇಳುವುದು ಇಷ್ಟೇ, ಏನಂದರೆ ನಿಮಗೆ ಒಂದು ಸನ್ಮಾರ್ಗ, ಒಳ್ಳೆಯ ಮಾರ್ಗ ಬೇಕು. ನಮಗೆ ಈಗ ತಿಳುವಳಿಕೆ ಇರುವುದಿಲ್ಲ, ನಮಗೆ ಇಷ್ಟು ವರ್ಷ ಆದರೂ ಬುದ್ಧಿ ಇರುವುದಿಲ್ಲ ನೋಡಿ. ಆದ್ದರಿಂದ ಇವರನ್ನೆಲ್ಲ ಆಶ್ರಯಿಸುವುದು ಬಿಟ್ಟು ಬೇರೆ ಒಂದು ಮಾರ್ಗವನ್ನು ಕಂಡುಕೊಳ್ಳುವ. ನೋಡಿ, ಇವರೆಲ್ಲ ಬೇಕಾ? ಈ ವಿನಯ್ ಗುರೂಜಿ ಇವರೇ ಬಾಲಿಶ, ಇವರೇ ಸಣ್ಣ ಮಗು ಇವನು, ಆಯಿತಾ? ಇವನೊಟ್ಟಿಗೆ ನೋಡಿ, ಇವನೊಬ್ಬ ಯಾವನ ಮುಕ್ಕೊಂಡ ಕೂತಿದ್ದ. ಇಂಥ ಇವರು ಹಿಂಬಾಲಕರು ತುಂಬ ಜನ ಬಂದು ಹೋಗಿದ್ದಾರಂತೆ. ಒಬ್ಬರು ಇಲ್ಲ, ಪರ್ಮನೆಂಟ್ ಯಾರೂ ಇಲ್ಲ. ಯಾಕೆ ಗೊತ್ತುಂಟ? ಸ್ವಲ್ಪ ದಿವಸ ಇರುವುದು, ಅವರು ದುಡ್ಡು ಮಾಡ್ಕೊಳ್ಳೋದು. ಆಗ ಇವರಿಗೆ ಗೊತ್ತಾಗ್ತದೆ, ಇವರ ಫ್ಯಾಮಿಲಿಗೆ ಗೊತ್ತಾಗ್ತದೆ, ಇವರು ದುಡ್ಡು ಮಾಡ್ಕೊಂಡಿದ್ದಾರೆ, ಹಾಗೆ ಇವರನ್ನು ಜಾಸ್ತಿ ಬಿಡೋದು. ಮತ್ತೊಬ್ಬ ಹಿಂಬಾಲಕ. ಯಾಕೆ ಬೇಕು ಹಿಂಬಾಲಕ ಇವರಿಗೆಲ್ಲ? ಒಂದು ಮೈಕ್ ಕೊಟ್ಟು ಕೈಗೆ ಕೂರಿಸೋದು. ನೀವೆಲ್ಲ ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಹಾಗಾಗ್ತದೆ, ಹೀಗಾಗ್ತದೆ. ಸ್ವಾಮಿ, ಅದು ಯಾರು ಬೇಕಾದರೂ ಹೇಳ್ಬೋದು. ಅವರು ಹೇಳುವ ಬಾಲಿಶ ಮಾತುಗಳು ತುಂಬ ಓದಿಕೊಳ್ತಾರೆ. ಮತ್ತಿವರು ತುಂಬ ಓದ್ಕೊಳ್ಳೋದು, ಗೊತ್ತಾಯ್ತಾ? ನಮ್ಮಂಥವ್ರು ಏನು ಮಾಡ್ತಾರೆ? ಹೋಗಿ ಕೂತ್ಕೊಂಡು ಇವರು ಪ್ರವಚನ ಕೇಳೋದು. ಉತ್ತರಹಳ್ಳಿಯಲ್ಲಿ ಬಹಳ ಒಂದು ಲಕ್ಸುರಿಯಾದ ಆಶ್ರಮ ಉಂಟು. ಬೆಂಗಳೂರಿನವರೆಲ್ಲ ಹೋಗಿ ದುಡ್ಡು ಕೊಡಿ ಅವರಿಗೆ, ನಿಮಗೆ ದುಡ್ಡು ಜಾಸ್ತಿ ಆಗಿದೆ ಅಲ್ಲ, ದುಡ್ಡು ಕೊಡಿ ಅವರಿಗೆ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅವರದೊಂದು ಬಾಲಿಶ ಮಾತುಗಳನ್ನ ಕೇಳಿಕೊಂಡು ನಗಾಡ್ಕೊಂಡು, ನಾನು ಎಣ್ಣೆ ಹೊಡಿತಿದ್ದೆ, ನಾನು ತಿಡ್ಡೆ ಕೇಳ್ತಿದ್ದೆ, ನಾನು ಹಾಗೆ ಮಾಡ್ತಿದ್ದೆ, ನಾನು ಹಿಂಗೆ ಮಾಡ್ತಿದ್ದೆ. ಅಯ್ಯೋ, ರಾಜಕೀಯ ಮುಖಂಡರಿದ್ದಾರೆ ನೋಡಿ, ಹೇಸಿಗೆ ಅವರು ಹೋಗೋದು ಇವ್ರ ಹತ್ರ ಎಲ್ಲ. ಯಾಕೆ? ಅವರಿಗಂತೂ ಪಾಪ ಈ ಜನ್ಮದಲ್ಲಿ ಕಳೆಯೋದಿಲ್ಲ ಬಿಡಿ. ಆದರೂ ಇವ್ರ ಹತ್ರ ಹೋಗಿ ಅವರದ್ದೆಲ್ಲ ಪುರಾಣಗಳನ್ನು ಬಿಚ್ಚಿಕೊಂಡು ಅವ್ರು ಹೋಗಲಿ, ದುಡ್ಡು ಕೊಟ್ಟು ಹೋಗಲಿ. ಅವ್ರದ್ದು ಕೆಟ್ಟ ಮಾರ್ಗದಿಂದ ಬಂದ ದುಡ್ಡು ಅವರು ಹೋಗಲಿ, ನೀವು ಯಾರು ಹೋಗಬೇಡಿ. ನಮಗೂ ಅವಶ್ಯಕತೆ ಇಲ್ಲ, ನಾವು ಅವರನ್ನು ಏನು ಫಾಲೋ ಮಾಡುವುದಿಲ್ಲ. ನೋಡಿ, ಇವರು ಇಂಥ ಯೋಗ ಮಾಡುವವರು, ತುಂಬ ಪರಿಶುದ್ಧವಾದ ಆಹಾರವನ್ನು ಸೇವಿಸುವವರು. ಅಯ್ಯಯ್ಯಯ್ಯಯ್ಯ, ಇವರು ಕ್ರಮ ಅಂದರೆ ಏನು ಹೇಳ್ತೀರಾ ನೀವು? ಅಲ್ಲಿ ಹೋಗಿ ನೋಡಬೇಕಂತೆ. ನಾವು ಹೋಗಲಿಲ್ಲ, ಯಾರ ಹೇಳಿದ್ದನ್ನು ಕೇಳಿದ್ದು. ಇವರಿಗೆ ಯಾಕೆ ಬ್ರೈನ್ ಹೆಮರೇಜ್ ಆಯಿತು? ಇವರಿಗೆ ಯಾಕೆ ಇದ್ದ ಬದ್ದ ಕಾಯಿಲೆ ಎಲ್ಲ ಬಂತು? ವಯೋ ಸಹಜ ಇರ್ತದೆ ಅಂತ ಎಲ್ಲ ಹೇಳ್ತೀರಿ. ಅಯ್ಯೋ, ನೀವೆಲ್ಲ ಹೇಳ್ತೀರಿ. ಅಲ್ಲ ಸ್ವಾಮಿ, ಶಿವರಾತ್ರಿ ಹೊತ್ತಿಗೆ ಇವಪ್ಪ ಮಾಡಿದ್ದು ಏನು ಎಲ್ಲ ದೊಡ್ಡ ದೊಡ್ಡ ಅರೇಂಜ್ಮೆಂಟ್ಸ್ಗಳು. ಆ ಅರೇಂಜ್ಮೆಂಟ್ಸು ಜಾಸ್ತಿಯಾಗಿ ಪ್ರೆಷರ್ ಆಗಿ ಇವರಿಗೆ ಬ್ರೈನ್ ಹೆಮರೇಜ್ ಆಗಿದ್ದು, ಗೊತ್ತಾಯ್ತಾ? ಮತ್ತೆಂತ ಅಲ್ಲ. ಮನೆಯಲ್ಲಿ ಪ್ರತಿನಿತ್ಯ ಜಗಳ, ಕಿರಿಕಿರಿ, ನೆಮ್ಮದಿ ಕೆಡಿಸ್ತಿದೆಯೇ? ಈ ರೀತಿ ಮಾಡಿದರೆ ನಿಮ್ಮ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ. ಸ್ವಾಮಿ, ನಮಗೆ ಬೇಡ, ನಿಮ್ಮ ಉಪದೇಶ ನಮಗೆ ಬೇಡ. ಮನೆಯಲ್ಲಿ ಪ್ರತಿನಿತ್ಯ ಜಗಳ, ಕಿರಿಕಿರಿ, ನೆಮ್ಮದಿ ಕೆಡಿಸ್ತಿದ್ದಿ, ಏನು ಹೇಳ್ತೀರಿ? ತುಂಬ ಜನರು ಮನೆ ಕೆಡಿಸಿದ್ದಾರೆ ಇವರು, ತುಂಬ ಸಂಸಾರವನ್ನು ಹಾಳು ಮಾಡಿದ್ದಾರೆ ಇವರು. ನೀವೆಲ್ಲಿ ಹೋಗಬೇಡಿ, ಇಲ್ಲಿ ಬನ್ನಿ, ನಾನು ನಿಮಗೆ ಎಲ್ಲ ಶಾಂತಿ ನೆಮ್ಮದಿ ದಾರಿ ತೋರಿಸಿ ಬಿಡ್ತೇನೆ ಅಂಥೇಳಿ ಎಷ್ಟೋ ಮನೆ ಕೆಡಿಸಿ ಬಿಟ್ಟಿದ್ದಾರೆ ಇವರು.
ಮತ್ತೆಂತ ಉಂಟು ನೆಮ್ಮದಿ ಜೀವನ ಕೂಡ. ನೆಮ್ಮದಿ ಜೀವನ ನೋಡಿ, ಎಷ್ಟೋ ಜನ ಇವರ ಹತ್ರ ಹೋಗಿ, ಸಾಫ್ಟ್ವೇರ್ನವರು ಹೆಚ್ಚಿನವರು, ಯಾಕೆಂದರೆ ಅವರಿಗೆ ಬಾಲಿಶ ಪ್ರವೃತ್ತಿಯಲ್ಲಿ ಇರ್ತಾರೆ. ಅವರಿಗೆ ಜೀವನ ಅಂದರೆ ಎಂತ ಅಂತೆ ಗೊತ್ತಿರುವುದಿಲ್ಲ. ಇಂಥವರೆಲ್ಲ ಒಂದು ಹುಟ್ಕೊಳ್ಳೋದು ಅವರಿಗೆ ಒಂದು ಮಾರ್ಗದರ್ಶನ ಅಂತೆ ಇವರೆಲ್ಲ. ಇವರು ಒಳ್ಳೆ ಇಂಗ್ಲೀಷ್ ಮಾತಾಡ್ಕೊಂಡು ಹ ಹ ಹ ಹ ಹ ನಗಾಡ್ಕೊಂಡು ಆ ತಾಮ್ರದ ತಂಬಿಗೆಯಲ್ಲಿ ನೀರು ಕುಡ್ಕೊಂಡು ದಿವಸಕ್ಕೊಂದು ಪೈಜಾಮ ಒಂದು ಪಗಡಿ ಎಲ್ಲ ಸುತ್ತಕೊಂಡು ಇವರದ್ದು ಒಂದು ನಾಟಕದ ಜೀವನ. ಯಾಕೆ ಬೇಕು ಸ್ವಾಮಿ? ನೀವು ಒಂದು ಕುಟೀರ ಹಾಕ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಹತ್ರ ಎಲ್ಲ ಬರಲಿ ನೋಡೋಣ, ಧರ್ಮಕ್ಕೆ ಬಂದು ಕೇಳಲಿ. ಧರ್ಮಕ್ಕೆ ಒಂದು ಪೈಸೆ ಕೊಡದೆ ನಿಮ್ಮ ಹತ್ರ ಆಗ್ತದ? ನಿಮ್ಮ ಮಗಳು ಅಳಿಯ ಎಲ್ಲ ಒಳ್ಳೆ ಲಕ್ಸುರಿ ಲೈಫ್ ಮಾಡ್ತಾರಲ್ಲ, ಯಾರ ದುಡ್ಡಿಂದ? ಇದೇ ಜನರ ದುಡ್ಡಿಂದ. ನಾಚಿಕೆ ಆಗೋದಿಲ್ವ ನಿಮಗೆ? ನಿಮ್ಮ ಜನ್ಮಕ್ಕಿಷ್ಟು. ನನಗೆ ಬೈತೀರಾ? ಬೈದವರೆಲ್ಲ ಹೇಳಿ ಇನ್ನೂ ಬೈರಿ, ನನಗೆ ಇನ್ನೂ ಬೈರಿ, ಎಷ್ಟು ಬೈದರೂ ಕೇಳ್ತೇನೆ. ನೋಡಿ, ಇವರು ರವಿಶಂಕರ್ ಗುರೂಜಿ, ಇವರು ಸಹ ಹಾಗೆ. ಇವರು ಮಾಡಿದ್ದು ಮೊದಲು ಸ್ವೀಟ್ ವಯಸ್ಸಲ್ಲಿ ಹಾಗೆ ಮಾಡಬೇಡಿ, ಹೀಗೆ ಮಾಡಿ, ಈ ಉಸಿರನ್ನು ಹೀಗೆ ತೆಗೆದುಕೊಳ್ಳಿ, ಹಾಗೆ ತೆಗೆದುಕೊಳ್ಳಿ. ಅಯ್ಯೋ ಸ್ವಾಮಿ, ಪ್ರಾಚೀನ ಯೋಗದಲ್ಲಿ ಎಲ್ಲವೂ ಇದ್ದದ್ದೇ ಇದು. ಕ್ರಿಯಾ, ಸುದರ್ಶನ ಕ್ರಿಯಾ, ಅದು ಇದು ಅಲ್ಲಿ ಹೋಗಿಯೇ ಮಾಡಬೇಕಾ? ಈಗ ಪುಕ್ಸಟ್ ನೋಡಿ, ನಾನು ಹೇಳ್ತೀನಿ, ಎಲ್ಲಿ ಹೋಗಬೇಡಿ, ಇವರ ಆಶ್ರಮಕ್ಕೂ ಹೋಗಬೇಡಿ. ಬೆಂಗಳೂರಿಂದ ಎಷ್ಟೋ ದೂರ ಇವರ ಆಶ್ರಮ, ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಒಳಗೆ ಪಾಸ್ ಕೊಟ್ಟು, ಅಯ್ಯೋ ಅದು ಎಂಥ ಭವ್ಯವಾದ ಆಶ್ರಮ ಅಪ್ಪ. ಯಾಕೆ ಇಂಥದ್ದೆಲ್ಲ ಮಾಡ್ತೀರಿ? ಎಷ್ಟೋ ಸ್ಕೂಲ್ಗಳು ಇವರದ್ದು. ಅಯ್ಯೋ ರಾಮ, ಇವರು ಮಾಡಿದ ಪ್ರಾಪರ್ಟಿ ಅಷ್ಟಿಷ್ಟಲ್ಲ, ಇನ್ನೊಬ್ಬರ ಪ್ರಾಪರ್ಟಿ ಸಹ ಇವರಿಗೆ ಬೇಕು, ಅದರಲ್ಲೂ ಸಹ ಇಷ್ಟವಾಗಿದೆ. ಆ ಥರದ್ದೆಲ್ಲ ಮಾಡಬಾರ್ದು. ನೀವು ಸಹ ಅದಕ್ಕೆ ಇವರು ಸಾಲಿಗೆ ಸೇರಿದ್ರಿ. ಇವರೊಬ್ಬರು ಅರ್ಜುನ ಗುರೂಜಿ, ಇವರು ಮೈಸೂರಿನಲ್ಲಿರುವಂಥ ಅವಧೂತ. ಇವರು ಸ್ವಯಂ ಘೋಷಿತ ಅವಧೂತ ಹೇಳ್ಕೊಳ್ಳೋದು. ಆದರೆ ಇವರು ಪೈಸೆ ಮಾಡಲಿಲ್ಲ ಸ್ವಾಮಿ. ವಿನಯ್ ಗುರೂಜಿ ಅವರು ಆ ಗುರೂಜಿ ಈ ಗುರೂಜಿ ಅಷ್ಟು ಪೈಸೆ ಮಾಡಲಿಲ್ಲ. ಆದ್ದರಿಂದ ಇವರು ಸ್ವಲ್ಪ ತಣ್ಣಗಿದ್ದಾರೆ, ಅಂದರೆ ಸ್ವಲ್ಪ ಅಡ್ಡಿಲ್ಲ, ಅವರೆಲ್ಲರಿಗಿಂತ ಸ್ವಲ್ಪ ಅಡ್ಡಿಲ್ಲ ಇವರ ಮಟ್ಟಿಗೆ ಹೇಳೋದಾದರೆ. ಆದ್ದರಿಂದ ಇಂಥವರನ್ನೆಲ್ಲ ನಂಬಬೇಡಿ, ದೇವರನ್ನು ನಂಬುವ. ನಾನು ದೇವರನ್ನು ನಂಬುವ, ಅವರಂತೆ ದೇವರು ಹೇಳಿದಂತೆ ಮಾಡುವ. ಅದಕ್ಕೆ ಒಂದು ನಾನು ಕೊನೆಯಲ್ಲಿ ಕೊಡ್ತೇನೆ, ಕೊನೆಯಲ್ಲಿ ಒಂದು ವಿಡಿಯೋ ತೋರಿಸ್ತೇನೆ ನಿಮಗೆ, ಅದನ್ನು ಫಾಲೋ ಮಾಡುವ. ನಮಗೆ ಒಳ್ಳೆ ದಾರಿ ಸಿಗ್ತದೆ. ಇವರು ನಿಮಿಷಾನಂದ ಗುರೂಜಿ ಅಂತೆ, ಇವರು ರಾಜರಾಜೇಶ್ವರಿ ನಗರದಲ್ಲಿ ಇವರದ್ದು ಆಶ್ರಮ. ಇವರು ಸಹ ಹೆಚ್ಚು ಪೈಸೆ ಮಾಡಲಿಲ್ಲ. ಇವರು ಮಾಡಲಿಕ್ಕೆಲ್ಲ ಮಾಡಿದರು, ಇಂಗ್ಲೀಷಲ್ಲೂ ಮಾತಾಡಿದ್ರು, ಕನ್ನಡದಲ್ಲೂ ಮಾತಾಡಿದ್ರು, ಎಲ್ಲ ಮಾತಾಡಿದ್ರು. ಅದರ ವರ್ಕೌಟ್ ಆಗಲಿಲ್ಲ ಸ್ವಾಮಿ ಇವರದ್ದು. ಇವರು ಸ್ವಲ್ಪ ಲೋ ಬಡ್ಜೆಟಲ್ಲೇ ಇದ್ದ ಗುರೂಜಿ ಇವರು ಸಹ ಅಷ್ಟೇನೋ ದುಡ್ಡು ಮಾಡಿಲ್ಲ. ಆದರೂ ಸ್ವಲ್ಪ ಇವರು ಹೇಳೋ ವಿಚಾರವೆಲ್ಲ ನಮಗೆ ಗೊತ್ತುಂಟು, ಇವರು ಹೇಳೋ ವಿಚಾರ ಎಲ್ಲ. ಇವರು ಹೇಳಬೇಕಾದ ವಿಚಾರಗಳು ಜನಸಾಮಾನ್ಯರಿಗೆ ಇನ್ನೂ ಬಿಡಿ, ನಾವು ಕಲ್ತಿಲ್ಲ ಯಾವುದು. ನೋಡಿ, ಇವರು ರವಿಶಂಕರ್ ಗುರೂಜಿಯವರು ಎಷ್ಟು ಪ್ರಾಪರ್ಟಿ, ಎಷ್ಟು ಶಾಲೆ, ಅದೆಲ್ಲ ಆಸ್ತಿ ಯಾರಿಗೆ ಕೊಡ್ತೀರಿ ಸ್ವಾಮಿ? ಯಾರ ಹೆಸರಿಗೆ ಬರೀತೀರಿ? ಕಡೆಗೆ ಅಲ್ಲಲ್ಲೇ ಕಿತ್ತಾಟ. ನಿಮ್ಮ ಒಂದು ಗ್ರೂಪ್ ಇದೆಯಲ್ಲ, ಏನು ಟ್ರಸ್ಟಿ ಅಂತ ಮಾಡ್ಕೊಳ್ತೀರಿ, ಅಲ್ಲಲ್ಲೇ ಕಿತ್ತಾಟ, ದುಡ್ಡಿಗಾಗಿ ಕಿತ್ತಾಟ. ನೀವೇನು ಮಾಡ್ತೀರಿ? ಏನು ಸಾಧಿಸಿದ್ರಿ? ಸುಮ್ಮನೆ ಒಂದು ಇವರೆಲ್ಲ ಶೋ, ಗೊತ್ತಾಯ್ತಾ? ಶೋಗೋಸ್ಕರ ಕೂತ್ಕೊಳ್ಳೋದು. ಆಯ್ತು, ಇವರಿಗೂ ಇನ್ನಷ್ಟು ಬೈರಿ ನನಗೆ. ಅಯ್ಯೋ, ರವಿಶಂಕರ್ ಗುರೂಜಿ ತಂಟೆಗೆ ಬಂದರೆ ನೋಡಿ, ಹಾಗೆ ನೋಡಿ, ಹೀಗೆ ನೋಡಿ ಅಂತ. ನಾನೇನು ಹೇಳೋದಿಲ್ಲಪ್ಪ, ಎಲ್ಲ ನಿಮಗೆ ಬಿಟ್ಟಿದ್ದೇನೆ. ಈಗ ನೋಡಿ, ಇಲ್ಲಿ ಇವರೇನು ಮಾಡ್ತಾರಂದರೆ, ಇಲ್ಲಿ ಇವರೊಂದು ಮೇಜು ನೋಡಿ, ಅಲ್ಲೆಲ್ಲಿ ಹೂವೆಲ್ಲ ಶೋ ಮಾಡಬೇಡಿ ಸ್ವಾಮಿ. ದೇವರ ಬಗ್ಗೆ ನಿಮಗೆ ಪ್ರವಚನ ಕೊಡಬೇಕಾ? ಪುಕ್ಸಟ್ಟೆ ಪ್ರವಚನ ಕೊಡಿ. ಯೂಟ್ಯೂಬಲ್ಲಿ ಎಲ್ಲರೂ ಸರ್ಚ್ ಮಾಡ್ತಾರೆ, ಕೇಳ್ತಾರೆ. ನೀವು ಪುಕ್ಸಟ್ಟೆ ಪ್ರವಚನ ಕೇಳಬೇಕು. ಆದರೆ ಇವರದ್ದು ಪುಕ್ಸಟ್ಟೆ ಪ್ರವಚನ ಕೇಳಿ, ದುಡ್ಡು ಕೊಟ್ಟು ಯಾರು ಸತ ಕೇಳಬೇಡಿ ಇವರದ್ದು ಪ್ರವಚನ, ದಯವಿಟ್ಟು ಹೇಳ್ತೇನೆ. ಇವರು ನೋಡಿ, ಬಿಂದು ಮಾಧವ ಸ್ವಾಮಿ ಅಂತ, ಇವರೆಲ್ಲ ಅವಧೂತರೆ. ಇವರು ದುಡ್ಡಿಗಾಗಿ ಬದುಕಿದವರಲ್ಲ, ಧರ್ಮದ ಪ್ರಚಾರಕ್ಕಾಗಿ ಬದುಕಿದವರು, ಬಾಳಿದವರು, ತುಂಬ ಒಳ್ಳೆಯ ವ್ಯಕ್ತಿಗಳು. ಇವರನ್ನೆಲ್ಲ ಮಾನಸ ಗುರುಗಳನ್ನಾಗಿ ಮಾಡಿಕೊಳ್ಳಿ. ಅಲ್ಲಿ ನಿಮಗೆ ತುಂಬ ಒಂದು ಶ್ರೇಯಸ್ಸು ಕಾಣ್ತದೆ, ಆ ದಾರಿ ಕಾಣ್ತದೆ. ಯಾವ ಮಾರ್ಗದಲ್ಲಿ ನೋಡಿ, ನಮಗೆ ಒಂದು ಸ್ವಲ್ಪ ತತ್ವ ಮಾರ್ಗವನ್ನು ಒಂದು ಹೇಳಿಕೊಡುವವರು ಇದ್ದರೆ, ನಮಗೆ ಒಂದು ಮಾರ್ಗದರ್ಶನ ಮಾಡುವವರಿದ್ದರೆ, ಇಂಥವ್ರದ್ದೆಲ್ಲ ಒಂದು ಮಾನಸ ಗುರುವಾಗಿ ಇಟ್ಟುಕೊಂಡು ಒಂದೇ ಒಂದು ನೀವು ಹೇಳಿಕೊಂಡ್ರೆ ಸಾಕು.
ಶ್ರೀ ಗುರವೇ ನಮಃ ಅಂತ ಹೇಳಿಕೊಂಡ್ರೆ ಸಾಕು. ಶ್ರೀ ಗುರುವೇ ನಮಃ. ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನೋಡಿ, ಇವರು ಶ್ರೀಧರ ಸ್ವಾಮಿಗಳು ನೋಡಿ. ಇವತ್ತಿಗೂ ನೀವು ಸಾಗರಕ್ಕೆ ಹೋದಾಗ ಇವರ ಆಶ್ರಮದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಬನ್ನಿ, ಅಲ್ಲಿ ನಿಮಗೆ ಎಷ್ಟೋ ರಿಲ್ಯಾಕ್ಸ್ ಆಗ್ತದೆ. ಅಲ್ಲಿ ಎಲ್ಲ ಹೋಗೋದಿಲ್ಲ ನೀವು, ಹೋಗೋದು ಇಶಾ ಫೌಂಡೇಶನ್ನಿಗಂತೆ, ಅದೇ ಉತ್ತರಹಳ್ಳಿದು ವಿನಯ ಗುರೂಜಿ ಆಶ್ರಮಕ್ಕಂತೆ, ಅಲ್ಲಿ ಎಲ್ಲ ಹೋಗ್ತಿರಲ್ಲ. ನೀವು ವೀಕೆಂಡಲ್ಲಿ ಇಲ್ಲಿ ಹೋಗಿ, ನಿಮಗೆ ಎಷ್ಟೊಂದು ರಿಲ್ಯಾಕ್ಸೇಷನ್ ಸಿಗ್ತದೆ ಅಂದರೆ ಆಮೇಲೆ ನನಗೆ ಹೇಳಿ. ನಿಮಗೆ ಎಷ್ಟು ಒಂದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಸಾಫ್ಟ್ವೇರ್ನವರು ಇಂಥ ಒಂದು ಪ್ಲೇಸ್ಗೆ ಹೋಗಿ ಬನ್ನಿ ನೀವು. ಆ ರಿಲ್ಯಾಕ್ಸೇಷನ್ ಯಾವ ಸದ್ಗುರು ಕೊಡೋದಿಲ್ಲ, ಯಾವ ವಿನಯ್ ಗುರೂಜಿ ಕೊಡೋದಿಲ್ಲ, ಯಾರು ಕಾರ್ಪೊರೇಟರ್ ಗುರೂಜಿಗಳು ಯಾರು, ರವಿಶಂಕರ್ ಗುರೂಜಿಗಳು ಯಾರು ಕೊಡೋದಿಲ್ಲ ನೋಡಿ. ಇವರು ಅವಧೂತ ವೆಂಕಟಾಚಲ ಅವಧೂತರು, ಇವರು ಸಕರಾಯಪಟ್ಟಣದಲ್ಲಿ ಇವತ್ತಿಗೂ ಇವರ ಸಮಾಧಿ ಇದೆ. ಅಲ್ಲಿ ಹೋಗಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ. ನಾನು ಪ್ರಚಾರ ಮಾಡ್ತಾ ಇಲ್ಲ ಸ್ವಾಮಿ, ಅವರಿಗೆ ಅಲ್ಲಿ ನೀವು ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ದುಡ್ಡು ಕೊಡಬೇಕಾಗಿ ಏನಿಲ್ಲ, ದುಡ್ಡು ಕಾಸು ಏನೂ ಇಲ್ಲ. ನಿಮಗೆ ಸಮಯವಿದ್ದರೆ ವೀಕೆಂಡಲ್ಲಿ ನೀವೆಲ್ಲೋ ಪ್ರವಾಸ ಹೋಗುತ್ತಿದ್ದರೆ ಅಂಥ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಒಂದು 5-10 ನಿಮಿಷ ಅಲ್ಲಿ ಕೂತ್ಕೊಂಡು ಆ ಗುರುಗಳನ್ನು ನೆನೆಯಿರಿ. ಅಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಒಳ್ಳೆ ರೀತಿಯಲ್ಲೇ ಆಗ್ತದೆ. ನಾನು ಹೇಳೋದಿಷ್ಟೇ, ನನಗೆ ಎಷ್ಟು ಬೇಕಾದ್ರೂ ಬೈರಿ. ಇನ್ನೊಬ್ಬರು ಅನ್ಯ ಧರ್ಮೀಯರ ಬಗ್ಗೆ ಬೇಡ, ನಮ್ಮ ಧರ್ಮ, ಇವರೆಲ್ಲರೂ ಹಿಂದೂ ಧರ್ಮಕ್ಕಾಗಿ ಶ್ರಮಿಸುತ್ತಿರುವವರು. ಅದನ್ನು ನಾನು ಹೇಳ್ತೇನೆ. ಹಿಂದೂ ಧರ್ಮ ನಮಗೆ ಬೇಕು, ನಮ್ಮ ಧರ್ಮ ನಮಗೆ ಅತಿ ಆಗಬಾರ್ದು, ಮಿತಿಯಲ್ಲಿರಬೇಕು. ಇನ್ನೊಬ್ಬರ ಧರ್ಮದ ವಿಚಾರ ನಮಗೆ ಬೇಡ. ನಮಗೆ ಹೆದರಿಕೆಯಿಂದ ಹೇಳೋದಲ್ಲ. ಈ ಬ್ಲಾಗ್ ನೋಡಿ, ಇಲ್ಲಿ ಎಲ್ಲ ನಿಮಗೆ ಸಿಗ್ತದೆ.